ಪ್ರತಿ ಬಾರಿ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾನೆ ಇರುತ್ತೆ. ಈ ಸಲನೂ ಅಷ್ಟೇ ಗಣರಾಜ್ಯೋತ್ಸವದಲ್ಲಿ ಕರ್ನಾಟಕದ ಟ್ಯಾಬ್ಲೋಗೆ ಅನ್ಯಾಯ ಆಗಿದೆ. ಕರ್ನಾಟಕದ ಸ್ತಬ್ಧ ಚಿತ್ರಕ್ಕೆ ಅವಕಾಶವನ್ನ ಕೇಂದ್ರ ಸರ್ಕಾರ ನಿರಾಕರಿಸಿದೆ. ಯಾಕೆ? ಅದೇ ರೀತಿ ಕರ್ನಾಟಕದ ಟ್ಯಾಕ್ಸು ಬೇಡ ಅಂತ ನಿರಾಕರಿಸಬಿಡಿ. ಕರ್ತವ್ಯ ಪಥದ ದಾರಿಯಲ್ಲಿ ಸಾಗಲು ಅವಕಾಶವನ್ನ ನಿರಾಕರಿಸಿದೆ ಕೇಂದ್ರ ಸರ್ಕಾರ. ಮಿಲೆಟ್ಸ್ ಟು ಮೈಕ್ರೋಚಿಪ್ ಟ್ಯಾಬ್ಲೋವನ್ನ ರಾಜ್ಯ ಸರ್ಕಾರ ರಚಿಸಿತ್ತು. ಬೇರೆ ಬೇರೆ ರಾಜ್ಯದ ಸ್ತಬ್ಧ ಚಿತ್ರಗಳಿಗೆ ಕೇಂದ್ರ ಸರ್ಕಾರ ಅವಕಾಶ ಕೊಟ್ಟಿದೆ, ಆದರೆ ಕರ್ನಾಟಕಕ್ಕೆ ಅವಕಾಶ ಕೊಟ್ಟಿಲ್ಲ. ರಾಜ್ಯಕ್ಕೆ ಪದೇ ಪದೇ ಅನ್ಯಾಯ ಮಾಡ್ತಾ ಇದೆ ಕೇಂದ್ರ ಸರ್ಕಾರ. ಅನುದಾನದ ವಿಚಾರದಲ್ಲಿ ಅನ್ಯಾಯ, ರಾಜ್ಯಗಳ ಅಭಿವೃದ್ಧಿ ವಿಚಾರದಲ್ಲೂ ಅನ್ಯಾಯ. ಈಗ ರಾಜ್ಯದ ಸ್ತಬ್ಧ ಚಿತ್ರಕ್ಕೂ ಅವಕಾಶ ಕೊಟ್ಟಿಲ್ಲ. ಯೋಗ್ಯತೆಗೆಟ್ಟಂತ ಬಿಜೆಪಿಯ ಸಂಸದರು ಯಾರಿದ್ದಾರೆ, ಧೈರ್ಯವಾಗಿ ಹೋಗಿ ಕೇಳಬೇಕು. ಇವಾಗ ಎಷ್ಟು ಅದ್ಭುತವಾದಂತಹ ಸ್ತಬ್ಧ ಚಿತ್ರವನ್ನ ರಚನೆ ಮಾಡಿದೆ ನೋಡಿ ಕರ್ನಾಟಕ. ಮಿಲೆಟ್ಸ್ ಟು ಮೈಕ್ರೋಚಿಪ್, ಎಂಥ ಮೆಸೇಜ್ ಅನ್ನ ಸಾರುವಂತ ಸ್ತಬ್ಧ ಚಿತ್ರ ಇದು. ಎಷ್ಟು ಮೆಸೇಜ್ ಇದೆ ಅದರಲ್ಲಿ, ಎಷ್ಟು ಅದ್ಭುತವಾದಂತಹ ಕಾನ್ಸೆಪ್ಟ್ ಅನ್ನ ನಮ್ಮ ರಾಜ್ಯ ಮಾಡಿಕೊಂಡಿದೆ. ಬೇರೆ ಬೇರೆ ರಾಜ್ಯದ ಸ್ತಬ್ಧ ಚಿತ್ರಗಳಿಗೆ, ಟ್ಯಾಬ್ಲೋಗಳಿಗೆ ಅವಕಾಶ ಕೊಟ್ಟಂತ ಕೇಂದ್ರ ಸರ್ಕಾರಕ್ಕೆ ಕರ್ನಾಟಕದ ಟ್ಯಾಬ್ಲೋಗೆ ಅವಕಾಶ ಕೊಡುವಂತ ಯೋಗ್ಯತೆ ಇಲ್ಲ. ಕರ್ನಾಟಕದ ಟ್ಯಾಕ್ಸ್ ಬೇಕು. ಕರ್ನಾಟಕ ಒಂಥರ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಚಿನ್ನದ ಮೊಟ್ಟೆ ಇಡೋ ಕೋಳಿ ತರ ಆಗೋಗಿದೆ. ಟ್ಯಾಕ್ಸ್ಗೆ ಮಾತ್ರ ಕರ್ನಾಟಕ ಬೇಕಾಗಿರೋದು ನಿಮ್ಗೆ, ಇನ್ಯಾವುದಕ್ಕೂ ಕರ್ನಾಟಕದ ಅವಶ್ಯಕತೆ ಇಲ್ಲ ನಿಮ್ಗೆ. ಕೇಂದ್ರ ಸರ್ಕಾರಕ್ಕೆ ತೆರಿಗೆಯನ್ನ ಕಟ್ತಾ ಇರುವಲ್ಲಿ ಕರ್ನಾಟಕ ಬಹಳ ದೊಡ್ಡ ರಾಜ್ಯ, ಬಹಳ ದೊಡ್ಡ ಕೊಡುಗೆ ಇದೆ ಕರ್ನಾಟಕದ್ದು. ಅನುದಾನದ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋಗಿ ರಾಜ್ಯ ಸರ್ಕಾರ ಫೈಟ್ ಮಾಡ್ಕೊಂಡು ಅನುದಾನ ತಗೊಳ್ಬೇಕಾ ಕೇಂದ್ರದಿಂದ? ಅಂಡ್ ಈಗ ಗಣರಾಜ್ಯೋತ್ಸವದಲ್ಲಿ ಟ್ಯಾಬ್ಲೋಗೆ ಅವಕಾಶ ಕೊಡ್ತಾ ಇಲ್ಲ. ಎಷ್ಟು ಅದ್ಭುತವಾದಂತಹ ಸಂದೇಶವನ್ನ ನೀಡುವಂತ ಟ್ಯಾಬ್ಲೋ ರಾಜ್ಯ ಸರ್ಕಾರ ತಯಾರಿಸಿದೆ. ಕರ್ನಾಟಕದ ಮೇಲೆ ಯಾಕೆ ಈ ತರ ಮಲತಾಯಿ ಧೋರಣೆ? ಏನಕ್ಕೆ ಇಷ್ಟೊಂದು ನಿಮಗೆ ಒಂಥರ ಕರ್ನಾಟಕದ ಮೇಲೆ ಹೊಟ್ಟೆ ಕಿಚ್ಚಿ? ಏನಕ್ಕೆ? ಏನ್ ಅನ್ಯಾಯ ಮಾಡಿದೆ ಕರ್ನಾಟಕ ನಿಮ್ಗೆ? ಕರ್ನಾಟಕದ ಜನರು ಏನ್ ಅನ್ಯಾಯ ಮಾಡಿದ್ದಾರೆ? ರಾಜ್ಯ ಸರ್ಕಾರಗಳ ಹಲವು ತಪ್ಪುಗಳಿರ್ಬೋದು, ಅದೆಲ್ಲವೂ ಬೇರೆ ಪ್ರಶ್ನೆ. ಸರ್ಕಾರ ಸಾಕಷ್ಟು ತಪ್ಪುಗಳನ್ನ ಮಾಡಿರ್ಬೋದು, ಅದು ಬೇರೆ ಪ್ರಶ್ನೆ. ಕೇಂದ್ರ ಸರ್ಕಾರ ಒಕ್ಕೂಟದ ವ್ಯವಸ್ಥೆಯಲ್ಲಿ ಎಲ್ಲ ರಾಜ್ಯಗಳನ್ನ ಒಂದೇ ರೀತಿ ನೋಡ್ಬೇಕೇ ಹೊರತು ಒಂದು ರಾಜ್ಯಕ್ಕೊಂದು ಇನ್ನೊಂದು ರಾಜ್ಯಕ್ಕೊಂದು ಮಾಡೋದಲ್ಲ. ಈ ರೀತಿ ಮಲತಾಯಿ ಧೋರಣೆ ಮಾಡೋದಲ್ಲ ಕೇಂದ್ರ ಸರ್ಕಾರದ ಕೆಲಸ. ಅತಿ ಹೆಚ್ಚು ತೆರಿಗೆಯನ್ನ ಕಟ್ಟುತ್ತೆ ಕರ್ನಾಟಕ ನಿಮ್ಗೆ. ಮಹಾರಾಷ್ಟ್ರ ಆದ ನಂತರ ಕರ್ನಾಟಕದ ತೆರಿಗೆ ಬೇಕು, ಕರ್ನಾಟಕಕ್ಕೆ ಅನುದಾನ ಕೊಡುವಲ್ಲಿ ತಾರತಮ್ಯ ಮಾಡ್ತೀರಿ, ಕರ್ನಾಟಕದ ಟ್ಯಾಬ್ಲೋಗೆ ಅವಕಾಶ ಕೊಡೋದಿಲ್ಲ. ಅಂಡ್ ಇದ್ರ ಬಗ್ಗೆ ಪ್ರದೀಪ್ ಈಶ್ವರ್ ಶಾಸಕರು ಮಾತಾಡ್ತಿದ್ದಾರೆ. ಏನ್ ಮಾತಾಡ್ತಿದ್ದಾರೆ ಕೇಳಿಸ್ಕೋಣ. ಏನಾದ್ರು ಮಾತಾಡಿದ್ರೆ ನಾನು ಅದಕ್ಕೆ ರೀಪ್ಲೇ ಕೊಡಲ್ಲ. ಸೋಮಣ್ಣ ಸಾಹೇಬರು ರಾಜ್ಯಾಧ್ಯಕ್ಷರಾಗೋ ಬಿಸಿಯಲ್ಲಿದ್ದಾರೆ. ಯತ್ನಾಳವ್ರೆ ಏನೇನು ಓ ಅಂತ ಮಾತಾಡ್ತಿರಲ್ಲ, JCB ಅಲ್ಲಿ ಕುತ್ಕೊಂಡೆ ಮಾತಾಡಿ ಇದ್ರ ಬಗ್ಗೆ. ಅಶೋಕಣ್ಣ ನೀವು ಮಾತಾಡಬೇಕು. ಇನ್ನ ನಮ್ಮ ಘನವೆತ್ತ ಎಂಪಿಗಳು ನಮ್ಮ ತೇಜಸ್ವಿ ಸೂರ್ಯ ಅವರು ಇದಾರಲ್ಲ ಸರ್, ರನ್ನಿಂಗ್ ರೇಸ್ ಓಡ್ತಾ ಇದ್ದೀರಾ, ಓಡಿ ಸರ್. ಕರ್ತವ್ಯ ಪಥಲ್ಲಿ ನಮ್ದು ಟ್ಯಾಬ್ಲೆಟ್ ಯಾವಾಗ ಹೋಗುತ್ತೋ ತೇಜಸ್ವಿ ಸೂರ್ಯ ಅವರ ದಯವಿಟ್ಟು ಉತ್ತರಿಸಿ. ನಾನು ಬಿಜೆಪಿಯವ್ರನ್ನ ಕೇಳಕ್ ಬಯಸ್ತೀನಿ, ದಯವಿಟ್ಟು ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗಿದೆ. ರಿಪಬ್ಲಿಕ್ ಡೇ ಇಂದ ಅನ್ಯಾಯ ಆಗಿದೆ. ಕರ್ನಾಟಕನೇ ಯಾಕೆ ನೀವು ಆಚೆ ಇಟ್ರಿ? ಅಷ್ಟೇ ನನ್ನ ಪ್ರಶ್ನೆ. ಇದಕ್ಕೆ ನಾನು ನಮ್ಮ ಗೌರವಾನ್ವಿತ 4 ಎಂಪಿಗಳನ್ನ ಕೇಳಕ್ಕೆ ಬಯಸ್ತೇನೆ. ನನ್ನ ಎಲ್ಲಿ ಎಲ್ಲಾದ್ರೂ ಮೆನ್ಷನ್ ಮಾಡಿದಾರ ಸರ್? ಓಕೆ, ಈಗ BK ಹರಿಪ್ರಸಾದ್ ಸರ್ OBC ಚಾಂಪಿಯನ್, OBC ಲೀಡ್ರು, ನಮ್ಮ ಕಾಂಗ್ರೆಸ್ ಸೀನಿಯರ್ ಲೀಡ್ರು, ಹರಿಯಾಣ ಇನ್ಚಾರ್ಜು. OBC ಲೀಡರ್ನ ಆತ್ಮಸ್ಥೈರ್ಯವನ್ನ ಕುಗ್ಗಿಸೋ ಪ್ರಯತ್ನ. ನೀವು ದಯವಿಟ್ಟು ಆ ವಿಡಿಯೋ ನೋಡಿ. ನಾನು ರಾಜ್ಯಪಾಲರು ಬರೋವಾಗ ನಾನು ಅವ್ರಿಗೆ ರಾಜ್ಯಪಾಲರಿಗೆ ಅಡ್ಡ ಬಂದು ಆ ಕಡೆ ಸೈಡ್ಗೆ ಹೋಗಿ ನಮಸ್ಕಾರ ಹಾಕಿ, ಸಾಹೇಬ್ರೆ ನ್ಯಾಷನಲ್ ಅಂತ ಮೇಳೋಗಿ ಸರ್ ಅಂತ ನಾನು ಕೇಳಿದೆ. ನೀವು ಆ ವಿಡಿಯೋ ಅಲ್ಲಿ ನೋಡ್ಬೋದು. ನಾವು ರಾಜ್ಯಪಾಲರನ್ನ ಬಂದು ಫ್ರೀಡಮ್ ಆಫ್ ಸ್ಪೀಚ್ ಅಲ್ಲಿ ನ್ಯಾಷನಲ್ ಅಂತ ಮೇಳದೆ ಹೊಲ್ಟೋದ್ರೆ ನಾನು ಕೈ ಮುಗಿದು ರಾಜ್ಯಪಾಲರೇ ದಯವಿಟ್ಟು ನ್ಯಾಷನಲ್ ಅಂತ ಮಾಡಿ ಅಂತ ಕೇಳೋದ್ ತಪ್ಪ? ಹರಿಪ್ರಸಾದ್ ಸಾಹೇಬ್ರು ಮುಂದೆ ಹಿಂದ್ಗಡೆಯಿಂದ ಅವರು ಮಾರ್ಷಲ್ಸ್ ಬಿಡ್ಲಿಲ್ಲ, ಮುಂದೆ ಹೋಗಿ ರಾಜ್ಯಪಾಲರೇ ದಯವಿಟ್ಟು ಸ್ಪೀಚ್ ಕಂಪ್ಲೀಟ್ ಮಾಡಿ ನ್ಯಾಷನಲ್ ಅಂತ ಮೇಳಿ ಅಂತ ಕೇಳಿದ್ದು. ಇವರು ಮಾರ್ಷಲ್ಗಳು ತಳ್ಳಿದ್ರು, ಬಿಜೆಪಿಯವರು ಹರಿಪ್ರಸಾದ್ ಸಾಹೇಬ್ರು ಬಟ್ಟೆ ಹರಿದ್ರು.
ಒಂದು OBC ಲೀಡರ್ನ ನಡೆಸ್ಕೊಳ್ಳೋ ರೀತಿನ? ಯಾಕೆ ಬಿಜೆಪಿ ಅವರಿಗೆ OBC ಲೀಡರ್ಸ್ ಕಂಡ್ರೆ ಆಗಲ್ವಾ? ಸಿದ್ದರಾಮಯ್ಯ ಸಾಹೇಬ್ರನ್ನ ಕಂಡ್ರೆ ಆಗಲ್ಲ, BK ಹರಿಪ್ರಸಾದ್ ಸರ್ನ ಕಂಡ್ರೆ ಆಗಲ್ಲ, ಪ್ರದೀಪ್ ಈಶ್ವರ್ನ ಕಂಡ್ರು ಆಗಲ್ಲ. OBCಗಳನ್ನ ಹೆಂಗ್ ತುಳಿಬೇಕು ಅಂತ ಟ್ರೈ ಮಾಡ್ತಿದ್ದಾರೆ ಬಿಜೆಪಿ ಅವರು. ನಾವೇನ್ ಮಾಡೋದು? OBCಗಳನ್ನ ಪದೇ ಪದೇ ಟಾರ್ಗೆಟ್ ಮಾಡ್ತಾರೆ. ಯಾಕೆ OBCಗೆ ಸ್ವಾಭಿಮಾನ ಇಲ್ವಾ? ನಮಗ್ ಧೈರ್ಯ ಇಲ್ವಾ ಇವ್ರನ್ನ ಫೇಸ್ ಮಾಡೋ? ನೋಡಿ, ಕರ್ನಾಟಕದ ಸ್ತಬ್ಧ ಚಿತ್ರಕ್ಕೆ ಅವಕಾಶನೇ ಕೊಟ್ಟಿಲ್ಲ. ಕರ್ನಾಟಕದ ಸ್ತಬ್ಧ ಚಿತ್ರ ಕರ್ತವ್ಯ ಪಥದ ದಾರಿಯಲ್ಲಿ ಸಾಗೋದಕ್ಕೆ ಅವಕಾಶ ಇಲ್ಲ. ನಾಚಿಕೆಗೆಟ್ಟ, ಲಜ್ಜೆಗೆಟ್ಟ ಮತ್ತು ಬೆನ್ನುಮೂಳೆ ಇಲ್ಲದ ಬಿಜೆಪಿಯ ಸಂಸದರು, ಬಿಜೆಪಿಯ ನಾಯಕರು ತಾಕತ್ತಿದ್ರೆ ಇವಾಗ ಹೋಗ್ರಿ. ರಾಜ್ಯದ ಜನರ ಬಗ್ಗೆ ನಿಮ್ಗೆ ಅಪಾರ ಅಭಿಮಾನ ಇದೆ. ರಾಜ್ಯದ ಬಗ್ಗೆ, ರಾಜ್ಯದ ಗೌರವದ ಬಗ್ಗೆ ಬಿಜೆಪಿ ನಾಯಕರಿಗೆ ನಿಮ್ಗೆ ಅಪಾರವಾದಂತಹ ಅಭಿಮಾನ ಇದೆ. ಹೋಗಿ, ಹಾಗಾದ್ರೆ ಈಗ ಹೋಗಿ ನಿಮ್ಮ ಕೇಂದ್ರ ಸರ್ಕಾರದಲ್ಲಿ ಮಾತನಾಡ್ಬಿಟ್ಟು ಕರ್ತವ್ಯ ಪಥದಲ್ಲಿ ರಾಜ್ಯದ ಸ್ತಬ್ಧ ಚಿತ್ರ ಸಾಗೋದಕ್ಕೆ ಅವಕಾಶ ಮಾಡಿಸ್ಕೊಂಡು ಬನ್ನಿ. ಯಾಕೆ ನೀವು ಆ ಕೆಲಸ ಮಾಡ್ತಾ ಇಲ್ಲ ಇವಾಗ? ನಾಲಾಯಕ್ ಸಂಸದರು ಅಂತಾನೆ ಹೇಳಬೇಕು ಈ ವಿಚಾರದಲ್ಲಿ.